ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದೇಶದ ಪ್ರಚಲಿತ ವಿದ್ಯಮಾನಗಳು, ವಿಚಾರಗಳು, ವಿಷಯಗಳ ಬಗ್ಗೆ ವೀಕ್ಷಕರೇ ನೀವು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಗಳ ಮೇಲೆ ಚರ್ಚೆ ಮಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತು ಒಂದು ಪ್ರಮುಖ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಹೊರಟಿದ್ದೀವಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪದೇ ಪದೇ ಎಡವಟ್ಟುಗಳು, ಲೋಪಗಳು ನಡೀತಾ ಇದ್ರೂ ಕೂಡ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ ಅದು ಪಾಠ ಕಲಿತಂತೆ ಕಾಣ್ತಾ ಇಲ್ಲ. ಪದೇ ಪದೇ ಎಡವಟ್ಟುಗಳು ಪುನರಾವರ್ತನೆಯಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಉನ್ನತ ಹುದ್ದೆಗೆ ಹೋಗಬೇಕು, ಸ್ಥಾನಗಳನ್ನು ಗಳಿಸಬೇಕು ಅಂತ ಪ್ರಿಪೇರ್ ಆಗ್ತಾ ಇರುವಂಥ ಬಹಳಷ್ಟು ಜನ ಯುವಕರು ಈ ರಾಜ್ಯದ ಸಹವಾಸ ಸಾಕಪ್ಪ ಅಂತ ಕೇಂದ್ರ ಲೋಕಸೇವಾ ಪರೀಕ್ಷೆಗಳಿಗೆ ತಯಾರಾಗ್ತಾ ಇದ್ದಾರೆ. ಇವತ್ತು ಕೂಡ ಅಂಥದ್ದೇ ಒಂದು ಎಡವಟ್ಟಿನ ಬಗ್ಗೆ ಇಡೀ ರಾಜ್ಯಾದ್ಯಂತ ಯುವಕರು ಧ್ವನಿ ಎತ್ತಿದ್ದಾರೆ. ಒಂದೇ ಎಕ್ಸಾಮ್ ಹಾಲ್ನಲ್ಲಿ ಬರೆದಂತಹ 11 ಜನ ಮುಂದಿನ ಹಂತಕ್ಕೆ ಹೋಗ್ತಾರೆ ಅಂದರೆ ಇದರಲ್ಲಿ ನಿಜಕ್ಕೂ ಕೂಡ ಪ್ರಾಮಾಣಿಕತೆ ಇದೆಯಾ, ಪಾರದರ್ಶಕವಾಗಿ ಪರೀಕ್ಷೆಗಳು ನಡೆದಿದೆಯಾ ಅನ್ನುವಂತಹ ಅನುಮಾನ ದಟ್ಟವಾಗಿದೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಇಲ್ಲ ಇದರಲ್ಲಿ ಏನೂ ಆಗಿಲ್ಲ, ನಾವು CCTV ಕ್ಯಾಮ್ರಾಗಳನ್ನು ನೋಡಿದ್ದೀವಿ, ತುಂಬ ಕ್ಲಿಯರ್ ಆಗಿ ಪಾರದರ್ಶಕವಾಗಿ ಎಕ್ಸಾಮ್ಸ್ ನಡೆದಿದೆ, ಒಂದೇ ಹಾಲಲ್ಲಿ ಬರೆದಿರುವಂತಹ 11 ಜನ ಪಾಸ್ ಆಗಬಾರ್ದು ಅಂತ ಏನೂ ಇಲ್ವಲ್ಲ ಅನ್ನೋ ವಾದವನ್ನು ಒಂದು ಕಡೆ ಇಡ್ತಾ ಇದೆ. ಆದರೆ ಈ KPSCಯ ಹಣೆ ಬರಹವನ್ನು ನಾವು ಈಗಾಗಲೇ ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ಈ KPSC ಕೊಲೆಗೆಡೋದಕ್ಕೆ ಮೂರೂ ಪಕ್ಷಗಳ ತುಂಬ ಕಾಂಟ್ರಿಬ್ಯೂಷನ್ ಇದೆ. ಇವರಿಗೆ ಸರಿಯಾಗಿ ಪರೀಕ್ಷೆ ನಡೆಸೋಕ್ಕೆ ಬರೋದಿಲ್ಲ, ಸರಿಯಾಗಿ ವೇಳಾಪಟ್ಟಿ ಬಿಡುಗಡೆ ಮಾಡೋಕ್ಕೆ ಬರಲ್ಲ, ಪರೀಕ್ಷೆಗಳ ಬಗ್ಗೆ ಅವ್ರಿಗೆ ಸ್ವತಃ ಕ್ಲಾರಿಟಿ ಇರೋದಿಲ್ಲ, ಪ್ರಶ್ನೆ ಪತ್ರಿಕೆಯಲ್ಲಿ ಸಿಕ್ಕಾಪಟ್ಟೆ ತಪ್ಪುಗಳು, ಎಡವಟ್ಟುಗಳು ಇರ್ತವೆ. ಇನ್ನು ಬಹಳಷ್ಟು ವಿಚಾರಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ. ಪಾರದರ್ಶಕತೆ, ಪ್ರಾಮಾಣಿಕತೆ ಅನ್ನೋದು KPSCಯಲ್ಲಿ ಇಲ್ಲ. ಹೀಗಾಗಿ ನಾವು ನಂಬೋದೇ ಇಲ್ಲ ಅಂತ ರಾಜ್ಯದ ಏನು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅವರು ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ KPSC ವಿಚಾರದಲ್ಲಿ ಒಂದು ಏನೋ ಕ್ರಾಂತಿ ಆಗಬೇಕಾಗಿದೆ. ಸೊ ಆ ಕ್ರಾಂತಿ ಏನು ಅನ್ನೋದನ್ನ ಇವತ್ತಿನ ರಾಧಕ್ಕ ಪಂಚಾಯಿತಿಲಿ ನಾವು ಚರ್ಚೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್. KPSCಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ, ಅಪ್ರಾಮಾಣಿಕತೆ ಮತ್ತು ಎಡವಟ್ಟುಗಳ ಬಗ್ಗೆ ಮಾತಾಡೋದಕ್ಕೆ ವೀಕ್ಷಕರೇ ತಮ್ಮ ಪರವಾಗಿ ಸಾಕಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗೆ ಈಗ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಅದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರುವಂಥ ಸಾಕಷ್ಟು ಜನ ಯುವಕರು ಕೂಡ ಇದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ಜನ ಅತಿಥಿಗಳಿದ್ದಾರೆ, ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಈಗ KPSC ಮೇಲೆ ಬರ್ತಾ ಇರುವಂತಹ ಹಲವಾರು ಅಪವಾದಗಳು, ಈ ಹಿಂದೆ ಏನು ಭ್ರಷ್ಟಾಚಾರದ ಆಪಾದನೆಗಳು, ಈಗ ನಡೆದುಕೊಳ್ಳುವಂತಹ ರೀತಿ, ಯಾಕೆ ಈ ರಾಜ್ಯದ ಯುವಕರು KPSC ಮೇಲೆ ತಮ್ಮ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ, ಈ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಈಗ ಇಂತಹ ಸ್ಪರ್ಧಾಳುಗಳನ್ನು ಪ್ರಿಪೇರ್ ಮಾಡುವಂತಹ ಇನ್ಸೈಟ್ ಅಕಾಡೆಮಿಯ ವಿನಯ್ ಅವರಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ಸೂರ್ಯ ಮುಕುಂದರಾಜ್ ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. JDS ವಕ್ತಾರರಾದಂಥ ರಾಜುಗೌಡರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. BJPಯ ವಕ್ತಾರರಾದಂಥ ಉತ್ಕರ್ಷ್ ಇದ್ದಾರೆ. ಉತ್ಕರ್ಷ್ ಅವರೇ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ನಾನು ವಿನಯ್ ಅವ್ರನ್ನ ಮಾತಾಡ್ತೀನಿ. ವಿನಯ್ ಅವರೇ, ಇವತ್ತು ಬಹಳಷ್ಟು ಜನ ಯುವಕರು ರೊಚ್ಚಿಗೆದ್ದಿದ್ದಾರೆ. KPSC ಮೇಲೆ ನಮ್ಗೆ ನಂಬಿಕೆನೇ ಇಲ್ಲ. ಹಾಗೆ ನೋಡಿದ್ರೆ ಏನು 2,80,000 ಉದ್ಯೋಗಗಳು ಬಾಕಿ ಇವೆ. ಆ ಒಂದು ಉದ್ಯೋಗಗಳನ್ನು ನೀವು KPSC ಮುಖಾಂತರ ಮಾಡಲೇಬೇಡಿ ಅನ್ನೋ ಬೇಡಿಕೆನೂ ಇದೆ ಅವರದ್ದು. ಹೀಗಾಗಿ ಇವತ್ತು ಏನು ಈ ವಿಚಾರ ಹೊರಗಡೆ ಬಂದಿದೆ, ಎಕ್ಸಾಮಲ್ಲಿ ಏನೋ ಆಗಿಬಿಟ್ಟಿದೆ ಅನ್ನೋ ವಿಚಾರ. ಸೊ ಯಾಕೆ KPSC ಮೇಲೆ ಎಲ್ಲರೂ ನಂಬಿಕೆ ಕಳ್ಕೊಂಡಿದ್ದಾರೆ ಯುವಕರು? KPSC ಅದು ಹುಟ್ಟಿದಾಗಿಂದ ಅದು KPSC ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆರ್ಟಿಕಲ್ 315 315ರಿಂದ 323 ಬರ್ತದೆ. ಅದು ಕರ್ನಾಟಕ ಎನಿ ಸ್ಟೇಟ್ PSC ನೀವು ತೊಗೊಂಡ್ರೆ ಅಲ್ಲಿ ಎಷ್ಟು ಭ್ರಷ್ಟಾಚಾರ ಯಾಕಿರುತ್ತೆ ಅಂತಂದರೆ, ಒಂದು ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಮುಂಚೆಯಿಂದನೂ ಪ್ರತಿಯೊಂದು ಪಾರ್ಟಿಗಳು ಇರ್ಬೋದು, ಯಾರು ಅಧಿಕಾರದಲ್ಲಿರ್ತಾರೆ, ಆಮೇಲೆ ಅಧಿಕಾರಿಗಳು ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಅದು ಒಂಥರ ಅವ್ರದೇ ಒಂದು ಫೀಫ್ಡಮ್ ಇದ್ದಂಗೆ. ಅದ್ರ ಮೂಲಕ ಅವ್ರಿಗೆ ಬೇಕಾದಂಥ ಅಧಿಕಾರಿಗಳನ್ನ ಸಿಸ್ಟಮ್ ಒಳಗೆ ಇನ್ಫ್ಯೂಸ್ ಮಾಡಿಕೊಂಡು ಅವ್ರ ಮೂಲಕ ಆಡಳಿತ ನಡೆಸುವಂಥ ಒಂದು ಪದ್ಧತಿ ಕರ್ನಾಟಕದಲ್ಲಿ ಮುಂಚೆಯಿಂದನೂ ಇದೆ. ಬಟ್ ಅದನ್ನು ಸುಧಾರಣೆ ಮಾಡಬೇಕು ಅಂತಂದು ಒಂದು ಪೊಲಿಟಿಕಲ್ ವಿಲ್ಲು ಯಾವ ಒಬ್ಬ ಮುಖ್ಯಮಂತ್ರಿನೂ ಕೂಡ ಇವತ್ತಿನವರೆಗೂ ತೋರಿಸಿಲ್ಲ. ಮೋಸ್ಟ್ಲಿ ಕುಮಾರಸ್ವಾಮಿ ಅವರು ತೋರಿಸಿದಂಗೆ ಕಾಣ್ತಲ್ಲ. ಬಟ್ ಅವರು ಒಂಥರ ವಿಚಾರಗಳನ್ನು ಕೈಗೆತ್ತಿಕೊಳ್ತಾರೆ, ಆದರೆ ಅದಕ್ಕೆ ಯಾವುದೇ ಒಂದು ತಾರ್ಕಿಕ ಅಂತ್ಯ ಹಾಡೋದಿಲ್ಲ. ಹಿಟ್ ಆ್ಯಂಡ್ ರನ್ ಪಾಲಿಸಿ ಅಂತ ಸ್ವತಃ ಆಡಳಿತ ಪಕ್ಷ ಆಗ ಅವ್ರ ಮೇಲೆ ಬ್ಲೇಮ್ ಮಾಡಿತ್ತು. ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಫೈಟ್ ಮಾಡೋದಕ್ಕೆ ಶುರು ಮಾಡಿದಾಗ. ಸೊ ಇಲ್ಲ, ವೇರಿಯಸ್ ಕಮಿಟೀಸ್ ಬಂದಿದೆ. ಒಂದು ಭಾಸ್ಕರ್ ರಾವ್ ಏನಿದ್ರು ಚೀಫ್ ಸೆಕ್ರೆಟರಿ, ಅವ್ರದ್ದೊಂದು ಕಮಿಟಿ ಆಯಿತು, PC ಓಟಾ ಕಮಿಟಿ ಆಯಿತು,
ಆಮೇಲೆ 2023ರಲ್ಲಿ ಒಂದು ಲೆಜಿಸ್ಲೇಷನ್ ಕೂಡ ತೊಗೊಂಬಂದರು. ಆಗಿನ ಒಂದು ಸರ್ಕಾರ KPSC ರಿಫಾರ್ಮ್ಸ್ ಮಾಡಬೇಕಂತ. ಅವಾಗಲೂ ಕೂಡ ಒಂದು ಸ್ಟೂಡೆಂಟ್ ಪ್ರೊಟೆಸ್ಟ್ ಎಲ್ಲ ಆಗಿತ್ತು, ಕರಪ್ಷನ್ ಕೂಡ ಆಗಿತ್ತು. ನಿಮಗೆಲ್ಲ 2011 ಎಪಿಸೋಡ್ ಗೊತ್ತಿರಬೇಕು. ಅದು ಎಕ್ಸಾಮ್ ಲಿಸ್ಟೆಲ್ಲ ಕ್ಯಾನ್ಸಲ್ ಆಗಿ ಸುಮಾರು 2020ಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬಂತು, 7 ಇಯರ್ಸ್ ಆದಮೇಲೆ. ಸುಮಾರು ಕೋರ್ಟಲ್ಲಿ ಒಳಗಾಕಿದ್ರು, FIR ಆಯಿತು, ಮೆಂಬರ್ಸ್ಗೂ ಮೇಲೆ ಕೇಸೆಲ್ಲ ಆಯಿತು. ಅದಾದಮೇಲೆ 23ರಲ್ಲಿ ಇದನ್ನು ರಿಫಾರ್ಮ್ಸ್ ಅಂತ ತೊಗೊಂಬಂದರು. ಸೊ ಅದರಲ್ಲಿ ಮೆಂಬರ್ ಸೈಜ್ನ ಕಡಿಮೆ ಮಾಡಬೇಕು ಅಂತ. ಈಗ 16 ಇದ್ದಾರೆ. ನೀವು UPSCಲಿ ತಗೊಂಡ್ರೆ UPSCನಲ್ಲಿ 8 ಮೆಂಬರ್ಸ್ ಅಷ್ಟೇ ಇರೋಂಥದ್ದು. ಇಲ್ಲೂ ಕೂಡ ಮೆಂಬರ್ಸ್ ಕಡಿಮೆ ಮಾಡಬೇಕು. ಬಟ್ ಮೆಂಬರ್ಸ್ ಕಡಿಮೆ ಮಾಡಬೇಕು ಅಂತಂದರೆ ಅವ್ರದ್ದು ಅವಧಿ 6 ವರ್ಷ ಫಿಕ್ಸ್ ಆಗಿರ್ತದೆ. ಗವರ್ನರ್ ಅಪಾಯಿಂಟ್ ಮಾಡೋದು ಇವರು ಗೌರ್ಮೆಂಟ್ ರೆಕಮೆಂಡೇಷನ್ ಮೇಲೆ. ಬಟ್ ತೆಗಿಯೋದಂಥದ್ದು ಪ್ರೆಸಿಡೆಂಟ್ ಅವರು. ಅದನ್ನು ಅಷ್ಟು ಸುಲಭವಾಗಿ ಅವ್ರನ್ನ ತೆಗೆಯೋದಕ್ಕಾಗೋದಿಲ್ಲ. ಆಮೇಲೆ 2ನೇ ರೆಕಮೆಂಡೇಷನ್ ಅವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ಎಕ್ಸ್ಪರ್ಟ್ ಕಮಿಟಿ ಇರಬೇಕಂತಂದು. ಅದು ಚೀಫ್ ಸೆಕ್ರೆಟರಿ ಯಾರಿರ್ತಾರೆ ಅವ್ರು ಹೆಡೆಡ್ ಆಗಿರಬೇಕು. ಇವನ್ನೆಲ್ಲ ಮಾಡಬೇಕು ಅಂತಂದಾಗ ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್, ಒಂದು ಐರನ್ ವಿಲ್ ಬೇಕು, ಒಂದು ಸ್ಟ್ರಾಂಗ್ ವಿಲ್ ಬೇಕು. ಯಾವುದಕ್ಕೂ ಜಗ್ಗದ ಬಗ್ಗದ ಹೌದು, ಒಂದು ಇಚ್ಛಾಶಕ್ತಿ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅಥವಾ ಆಳುವ ಸರ್ಕಾರಗಳಿಗೆ ಅದು ಬೇಕಾಗುತ್ತೆ. ಲಾಸ್ಟ್ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋದಲ್ಲೂ ಇತ್ತು, ಅದನ್ನು ರಿಫಾರ್ಮ್ ಮಾಡ್ತೀವಿ, ಇಮಿಡಿಯೇಟ್ಲಿ ನೇಮಕಾತಿ ಮಾಡ್ತೀವಿ ಅಂತಂದು. ಸೊ ನೀವು ಹೇಳ್ದಂಗೆ ಹಿಂದಿನ ಗೌರ್ಮೆಂಟಲ್ಲೂ ಇತ್ತದು. ಬಟ್ ಏನಾಗಿದೆ ಅಂತಂದರೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಇರ್ಬೋದು, ಮಿನಿಸ್ಟ್ರುಗಳಿರ್ಬೋದು, ಅವ್ರದ್ದೇ ಒಂದು ಕೋಟಾ ಸಿಸ್ಟಮ್ ಇರ್ತದೆ. ಜಾತಿ ಆಧಾರದ ಮೇಲೆ ಅವ್ರ ಮೆಂಬರ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. KPSCಯಲ್ಲಿ ಇರುತ್ತೆ ಅವ್ರಿಗೊಂದು ಕೋಟಾ. ಇದು ಸತ್ಯ ಇದು. ಅಂದರೆ ಮೆಂಬರ್ಗಳನ್ನ ಅಪಾಯಿಂಟ್ ಮಾಡೋದು ಜಾತಿ ಕೋಟಾ, DCM ಒಂದು ಕೋಟಾ, ಹೋಮ್ ಮಿನಿಸ್ಟರ್ ಒಂದು I'm not talking about posts. I'm talking about the members. ನಮ್ಮ ಒಬ್ಬರು ಮೆಂಬರ್ ಇರಬೇಕು, ನಮ್ಮ ಜಾತಿ ಆಧಾರದ ಮೇಲೆ ಒಬ್ಬರು ಇರಬೇಕು ಅಂತಂದು. ಸೊ ಆ ಮೆಂಬರ್ಗಳು ಏನು ಮಾಡ್ತಾರೆ, ಅವರ ಜಾತಿಯವರಿಗೆ ಒಂದು ಪ್ರಿಫರೆನ್ಸ್ ಕೊಡೋಂಥದ್ದು, ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡೋವಂಥದ್ದು. ಇದು ಓಪನ್ ಮಾರ್ಕೆಟ್ ಇದ್ದಂಗೆ, ಇಲ್ಲಿ ಯಾವುದೂ ಸೀಕ್ರೆಟ್ ಇಲ್ಲ KPSCನಲ್ಲಿ. ಅದು ಎಷ್ಟು ಓಪನ್ ಅಂತಂದರೆ ಅದಕ್ಕೆ ಆದಂಥ ಒಬ್ಬರು ದಲ್ಲಾಳಿಗಳು ಇರ್ತಾರೆ. ಒಬ್ಬೊಬ್ಬ ಮೆಂಬರು ದಲ್ಲಾಳಿಗಳನ್ನ ಇಟ್ಕೊಂಡಿರ್ತಾರೆ. ಒಬ್ಬೊಬ್ಬ ಮೆಂಬರು ಯಾವ ಪಾರ್ಟಿ ಅವ್ರನ್ನ ಅಪಾಯಿಂಟ್ ಮಾಡಿರ್ತದೆ, ಯಾವ ಮಿನಿಸ್ಟರು ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡಿರ್ತಾರೆ, ಅವರಿಗೆ ಫೇತ್ಫುಲ್ ಆಗಿರ್ತಾರೆ. ಸರ್ ಅಷ್ಟು ಕುಲ್ಗೆಟ್ಟೋಗಿದೆಯಾ ಅದು? ಇದು ಓಪನ್ ಸೀಕ್ರೆಟ್, ಕೇಳಿ ನೋಡಿ. ಸೊ ಪ್ರತಿಯೊಂದು ಪಾರ್ಟಿಗೆ ಸಂಬಂಧಪಟ್ಟವರು ಅಲ್ಲಿ ಇರ್ತಾರೆ. ಈಗ ಹೇಳ್ಬೇಕಂತಂದ್ರೆ 16, ಐ ಥಿಂಕ್ ಈಗ 14 ಜನ ಇದ್ದಾರೆ KPSCನಲ್ಲಿ. ಮೋಸ್ಟ್ ಆಫ್ ದೆಮ್ ವರ್ ಅಪಾಯಿಂಟೆಡ್ ಡ್ಯೂರಿಂಗ್ ದಿ BJP ಮತ್ತು ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಆ ಪೀರಿಯಡಲ್ಲಿ ಅಪಾಯಿಂಟೆಡ್. ಸಮ್ಮಿಶ್ರ ಸರ್ಕಾರ ಯಾರ ಜೊತೆ? ಕಾಂಗ್ರೆಸ್ ಜೊತೆನಾ ಅಥವಾ ಅಲ್ಲ, BJP JDS ಆಮೇಲೆ BJP ಗೌರ್ಮೆಂಟ್ ಇತ್ತು. ಆ ಟೈಮಲ್ಲಿ ಅಪಾಯಿಂಟ್ ಆಗಿರೋಂಥವ್ರು ಮೆಂಬರ್ಸ್ ಜಾಸ್ತಿ ಇದ್ದಾರೆ. ಪ್ರತಿಯೊಂದು ಸರ್ಕಾರ ಬಂದಾಗ ನಮ್ಮವರು ಇರಬೇಕು ಅಂತಂದು ಆ ಕಾಂಪಿಟೇಷನ್ ಮೇಲೆ 8 ಜನ ಇದ್ದಿದ್ದು ಈಗ 16 ಜನ ಆಗಿದೆ. ಈಗ ಅವ್ರನ್ನಂತೂ ತೆಗಿಯೋಕ್ಕಾಗಲ್ಲ, ನಮ್ಮವರು ಇರಲಿ ಅಂತಂದು 16 ಜನ. ಅನ್ಫಾರ್ಚುನೇಟ್ಲಿ ಕಾನ್ಸ್ಟಿಟ್ಯೂಷನ್ನು ನಂಬರ್ ಫಿಕ್ಸ್ ಮಾಡಲ್ಲ. KPSCನಲ್ಲಿ ಇಷ್ಟೇ ಮೆಂಬರ್ಸ್ ಇರಬೇಕು ಅಂತಂದು ಒಂದು ಸೀಲಿಂಗ್ ಇಲ್ಲ ಅಲ್ಲಿ. ಆ ಒಂದು ಲೂಪ್ ಹೋಲ್ನ ಉಪಯೋಗಿಸ್ಕೊಂಡು ಎಷ್ಟು ಜನನಾದರೂ ಮೆಂಬರ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲೇನಾಗುತ್ತೆ, 16 ಜನದಲ್ಲಿ ಸಮನ್ವಯತೆ ಇರೋದಿಲ್ಲ, ನೋ ಕೋಆರ್ಡಿನೇಷನ್. ಅವ್ರು ಎಷ್ಟು ಕಿತ್ತಾಡ್ತಾರೆ ಅಂತಂದರೆ, ಅವ್ರು ಕಿತ್ತಾಡೋದ್ರ ಜೊತೆಗೆ ಸೆಕ್ರೆಟರಿಗಳ ಜೊತೆ ಕಿತ್ತಾಡ್ತಾರೆ. ಯಾವೊಬ್ಬ IAS ಆಫೀಸರ್ ಎಷ್ಟೇ ದಕ್ಷ ಆಗಿದ್ರೂ ಕೂಡ 1 ವರ್ಷದ ಮೇಲೆ ಕೆಲಸ ಮಾಡೋಕ್ಕಾಗಲ್ಲ ಅಲ್ಲಿ. ಯಾಕೆಂತಂದರೆ ಅವ್ರಿಗೊಂದು ರೆಪ್ಯುಟೇಷನ್ ಇರ್ತದೆ, ಕೆಲಸ ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಇರೋದಿಲ್ಲ. ಆಮೇಲೆ ಅಲ್ಲಿ ಇರೋಂಥ ಗ್ರೂಪ್ D, ಗ್ರೂಪ್ C ಅಧಿಕಾರಿಗಳು ಅಥವಾ ವರ್ಕರ್ಸ್ ಏನಿದಾರಲ್ಲ, ಬಹಳ ವರ್ಷದಿಂದ ನೆಲೆ ಊರ್ಬಿಟ್ಟಿದ್ದಾರೆ ಆ ಒಂದು ಸಿಸ್ಟಮ್ ಒಳಗೆ. ಅವ್ರನ್ನ ತೆಗೆದುಹಾಕೋದಕ್ಕೂ ಬಹಳ ಕಷ್ಟ ಇರ್ತದೆ. ಬಿಕಾಸ್ ದೇ ನೋ ದಿ ಸೀಕ್ರೆಟ್ಸ್, ಏನೇನಾಗುತ್ತೆ ಅಂತ. ಸೊ ಇಫ್ ಇಟ್ ಈಸ್ ದಿ ಓಪನ್ ಸೀಕ್ರೆಟ್ ಅನ್ನೋದಾದ್ರೆ ಅದಕ್ಕೆ ಯಾಕೆ ಕೆಲವು ಸುಧಾರಣೆಗಳನ್ನು ತರೋದಕ್ಕೆ ಯಾವ ಸರ್ಕಾರಗಳಿಗೂ ಆಗ್ತಾ ಇಲ್ಲ? ಯಾಕೆಂದ್ರೆ ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಇಶ್ಯೂ. ಬೇಸಿಕಲಿ KPSC ಇಂದ ಎಲೆಕ್ಷನ್ ವಿನ್ ಆಗಲ್ಲ. ಈ ಅಭ್ಯರ್ಥಿಗಳು ಏನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾರೆ, ಒಂದು 4-5 ವರ್ಷ ಪ್ರಿಪೇರ್ ಆಗ್ತಾರೆ, ಆಲ್ ಓವರ್ ಕರ್ನಾಟಕದಿಂದ ಬಂದಿರ್ತಾರೆ, ಎಕ್ಸಾಮ್ ಬರೀತಾರೆ, ಪಾಸ್ ಆಗ್ತಾರೆ, ಹೋಗ್ತಾರೆ. ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ವೋಟ್ ಬ್ಯಾಂಕ್. ಅದು ಈಗ ಏನೋ ಧಾರವಾಡದಲ್ಲಿ ಇತ್ತೀಚೆಗೆ ಹೋರಾಟಗಳಾದವು. ಯಾವಾಗ ಈ ಜನ್ಜಿ ಒಂದು ಭಯ ಇದೆ, ನೇಪಾಳದಲ್ಲಿ ಬಾಂಗ್ಲಾದೇಶದಲ್ಲೆಲ್ಲ ಆಗಿದ್ದು, ಮೇ ಬಿ ಆ ಭಯದಿಂದ ಈಗ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಂಡಿದೆ.